ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ, ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ನೋಡಿದ್ವಿ. ಈಗಿನ ವಿಡಿಯೋದಲ್ಲಿ ನಾವು ಸ್ಲೀವ್ ಹಾಗೆ ಫ್ರಂಟ್ ಪಾರ್ಟ್ ಅನ್ನ ಕಟಿಂಗ್ ಯಾವ ರೀತಿ ಮಾಡೋಂತ ನೋಡೋಣ. ನೋಡಿ ಅಂಚ್ ಪೀಸ್ ಅನ್ನ ನನ್ನ ಕಡೆ ಹಾಕೊಂಡಿದೀನಿ. ಇವಾಗ ಬಂದು ನಾವು ಮೊದಲಿಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಡಬೇಕು. ಉಕ್ಸ್ ಪಟ್ಟಿಗೋಸ್ಕರ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಡಬೇಕು. ನೋಡಿ ಇಲ್ಲಿ 1/2 ಇಂಚು ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟನ್ನೇ ಬಿಡಿ. ಈ ರೀತಿ ನಾನು ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಇವಾಗ ಬಂದು ನಾವು ಏನು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿದೀವಿ ಅದನ್ನ ಆಸ್ ಇಟ್ ಈಸ್ ಇಟ್ಟು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಮಗೆ ಇಲ್ಲಿ ಬಟ್ಟೆ ಎಲ್ಲಿ ಉಳಿಯುತ್ತೋ ನಾವು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ಇದನ್ನ ಆಸ್ ಇಟ್ ಈಸ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನಮಗೆ ಫ್ರಂಟ್ ಆರ್ಮೋಲ್ ಶೇಪ್ಗೋಸ್ಕರ ನೋಡಿ ಈ ಕಾರ್ನರ್ ಸೈಡ್ ಅಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಇದಕ್ಕೆ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ. ಇದು ಬ್ಯಾಕ್ ಆರ್ಮೋಲ್ ಶೇಪ್, ಇದು ಫ್ರಂಟ್ ಆರ್ಮೋಲ್ ಶೇಪ್. ನಿಮ್ಗಿಲ್ಲಿ ಇದು ಟೋಟಲ್ ಲೆಂತ್ಗೆ 1/2 ಇಂಚು ಒಂದು ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ನೆಕ್ ವಿಡ್ತಿಗೆ ಕೂಡ ಒಂದು ಮಾರ್ಕ್ ಮಾಡ್ತೀನಿ. ಇವಾಗ ಬಂದು ನಾವು ಮೇನ್ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಮೇನ್ ಅಳತೆ ಬ್ಲೌಸ್ ಬೇಕು ನಮಗೆ. ನೋಡಿ ಇವಾಗ ಅಳತೆ ಬ್ಲೌಸ್ ತಗೊಂಡು ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಇದು ನಾನೇ ಸ್ಟಿಚ್ ಮಾಡಿರೋದು, ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ಇದೆ, ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಹಾಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ. ಫ್ರಂಟ್ ಪಾರ್ಟ್ ಮಾತ್ರ ಹಾಕಿದ್ದೀನಿ, ಬ್ಯಾಕ್ ಪಾರ್ಟ್ ಹಾಕಿಲ್ಲ. ನೋಡಿ ಈ ರೀತಿ ನಾವು ಬ್ಲೌಸ್ ಅನ್ನ ಏನು ಇದು ಇಟ್ಕೊಂಡಿದೀವಿ ನೋಡಿ ನಮ್ಗೆ ಈಸಿಯಾಗಿ ಸಿಗುತ್ತೆ. ಮೇಲ್ಗಡೆಯಿಂದ ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಟಿದ್ದೀನಿ ನಾನು, ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿವರೆಗೂ ನಾ ಡಾಟ್ ಹಿಡಿದಿದ್ದೀನಿ. ಹಾಗೆ ಡಾಟ್ ಲೆಂತ್ ನೋಡಿ, ಲೆಂತ್ ಇಲ್ಲಿವರೆಗೂ ಇದೆ, ಇದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಬಂದು ನಾವು ನೋಡಿ ಇದಕ್ಕೆ ಉಕ್ಸ್ ಕೂಡ ಅಟ್ಯಾಚ್ ಮಾಡಿಲ್ಲ, ನಾನು ಹಚ್ಚಿಲ್ಲ. ನಾವು ಫ್ರಂಟ್ ಪಾರ್ಟ್ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳೋದು ಯಾವ ರೀತಿ ಅಂತ ನೋಡೋಣ. ನೋಡಿ ನಮಗೆ ಅಳತೆ ಬ್ಲೌಸು ಈ ರೀತಿ ಕರೆಕ್ಟ್ ಆಗಿ ನಾವು ಮಾರ್ಜಿನ್ ಇಟ್ಕೊಂಡಿದ್ದೀನಿ, ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು. ನೋಡಿ ಇಲ್ಲಿ ಕೂಡ 1/4 ಇಂಚ್ ಬಿಟ್ಟಿದ್ದೀನಿ. ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ. 1/4 ಇಂಚು ಜಾಸ್ತಿ ಇಟ್ಕೊಳ್ಳಿ. ಹಾಗೆ ಹುಕ್ಸ್ ಪಟ್ಟಿ ಎಲ್ಲಿವರೆಗೂ ಬಂದಿದೆ ಅಲ್ಲಿವರೆಗೂ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ ಇಲ್ಲಿವರೆಗೂ ಬಂದಿದೆ, ಇಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇದಕ್ಕೆ ನಾನು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಆಡ್ ಮಾಡಿಲ್ಲ. ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಇವಾಗ ಇದು ಮೇನು ನಮಗೆ ಅಪೆಕ್ಸ್ ಪಾಯಿಂಟ್ ಬಂದು ಇದು, ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ನೋಡಿ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ. 40 ಚೆಸ್ಟ್ ಮೆಜರ್ಮೆಂಟ್ ಇದೆ. ನೋಡಿ 10.5 ಇಂಚು ನಮಗೆ ಮೇನ್ ಡಾಟ್ ಪಾಯಿಂಟ್ ಬಂದು 10.5, ಅಪೆಕ್ಸ್ ಪಾಯಿಂಟ್ ಬಂದು 10.5 ಇಂಚಿಗೆ ಬಂದಿದೆ. 10.5 ಅಂದ್ರೆ ರೆಡಿ 10.5 ನೋಡಿ 40ಕ್ಕೆ. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಇಲ್ಲಿಂದ 2.5 ಇಂಚು, ಓಕೆ 2.5 ಇಂಚಿಗೆ ಬಂದಿದೆ. ಹಾಗೆ ಇಲ್ಲಿಗೆ ನಾವು ಉಕ್ಸ್ ಪಟ್ಟಿ ಇಲ್ಲಿವರೆಗೂ ಇದೆ, ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದೀವಿ. ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ತಗೊಂಡು ನೀವು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನಾವು ಅಪೆಕ್ಸ್ ನೋಡೋದಾದ್ರೆ ಚೆಸ್ಟ್ ಮೆಜರ್ಮೆಂಟ್ ನ 10ನೇ ಒಂದು ಭಾಗ ಅಂದ್ರೆ ಇದು 40 ಇದೆ ಅಂದ್ರೆ 4 ಇಂಚ್ ಇಡಬೇಕು. ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಟು ನಾನು 4 ಇಂಚ್ ಹಿಡಿತಾ ಇದ್ದೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ. ಹಾಗೆ ಡಾಟ್ ಬಂದು ನಾನು ಇದಕ್ಕೆ 2.5 ಇಂಚ್ ಹಿಡಿತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ನೀವು ಬಸ್ಟ್ ಮೇಲೆ ಡಾಟ್ ಅನ್ನ ಹಿಡಿಬೇಕಾಗುತ್ತೆ. ನೋಡಿ ಈ ರೀತಿ ಡಾಟ್ ಅನ್ನ ಹಿಡಿದೀವಿ. ಇಲ್ಲಿಂದ ಇದಕ್ಕೆ ಸೇರ್ಸೋಣ. ಈ ರೀತಿ ನಾವು ಸೇರಿಸಬೇಕು. ನಾನು ಇದನ್ನ ಸ್ಟ್ರೈಟ್ ಆಗೇ ಬಿಡ್ತೀನಿ, ಯಾಕಂದ್ರೆ ಅವರು ಬ್ಲೌಸ್ ಅಲ್ಲಿ ಕೂಡ ಹಂಗೆ ಇತ್ತು. ನಾವು ರೀಸೆಂಟ್ ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಅಳತೆ ಬ್ಲೌಸ್ ಇಂದಾನೆ ಕಟ್ ಮಾಡೋದ್ರಿಂದ ಅದನ್ನ ಹಂಗೆ ಬಿಡಬೇಕು. ನೋಡಿ ಇದು ಫ್ರಂಟ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ, ನೆಕ್ ಸೇಪ್ ಅನ್ನ. ಹಾಗೆ ಡಾಟ್ ಬಂದು ನೋಡಿ ಇಲ್ಲಿಂದ ನಾವು ಇವೆರಡರ ನಡುವೆ ಎಷ್ಟು ಬರುತ್ತೆ ನೋಡಿ, ಸೆಂಟರ್ ಎಷ್ಟಾಗುತ್ತೆ, 5 ಕಾಲ್ ಇದೆ, 5 ಕಾಲ್ ಬಂದು 2.5 1 ಪಾಯಿಂಟ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಡಾಟ್ ಅನ್ನ ಬಂದು ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇವಾಗ ನಾವು ಅಳತೆ ಬ್ಲೌಸ್ ಇಂದ ಕಟ್ ಮಾಡೋದ್ರಿಂದ ನಮಗೆ 3 ಡಾಟ್ ಬರುತ್ತೆ. ಇಲ್ಲಿ ಡಾಟ್ ಗೆ ನಾವು ಮಾರ್ಕ್ ಮಾಡ್ಕೊಂತೀನಿ.
ಇದನ್ನ ಡಾಟ್ ಬಂದು ನಾನು ಅರ್ಧ ಇಂಚ್ ಇಟ್ಟಿದ್ದೀನಿ, ಮಾರ್ಜಿನ್ ಅಷ್ಟೇ ಬಿಟ್ಟಿರೋದ್ರಿಂದ ನೋಡಿ. ಹಾಗೆ ಇಲ್ಲಿ ಆರ್ಮೋಲ್ ಹತ್ರ ಡಾಟ್ ಬಂದು ಈ ರೀತಿ ನೀವು ಸ್ಕೇಲ್ ಇಟ್ಟಾಗ ಈಸಿಯಾಗಿ ಬರುತ್ತೆ. ಸ್ಟಿಚಿಂಗ್ ಮಾಡ್ಬೇಕಾದ್ರೂ ಕೂಡ ಅದು ಈಸಿಯಾಗಿ ಬರುತ್ತೆ. ಇದನ್ನ ಡಾಟ್ ಎಲ್ಲಿವರೆಗೂ ಹಿಡಿಬೇಕು ಅಂದ್ರೆ ಪರ್ಫೆಕ್ಟ್ ಆಗಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೋಡಿ, ಇದೆಷ್ಟಿದೆ, ಇದು 2.5 ಇಂಚ್ ಇದೆ. ಇಲ್ಲಿ ಕೂಡ 2.5 ಇಂಚ್ ಗ್ಯಾಪ್ ಬರಬೇಕು ನೋಡಿ. ಇಲ್ಲಿವರೆಗೂ ನೀವು ಡಾಟ್ ಅನ್ನ ಹಿಡಿಬೇಕಾಗತ್ತೆ. ಇದನ್ನ ನೋಡಿ ಈ ರೀತಿ ಇಲ್ಲಿ ಕೂಡ ನಾವು ಡಾಟ್ ಅನ್ನ ಇಲ್ಲಿವರೆಗೂ ಹಿಡಿಬೇಕಾಗುತ್ತೆ. ಇದು ಒಂದು ನಮಗೆ ಸರ್ಕಲ್ ಕ್ರಿಯೇಟ್ ಆಗ್ಬೇಕು ನೋಡಿ. ಈ ರೀತಿ ರೌಂಡ್ ಶೇಪ್ ಅಲ್ಲಿ ನಮಗೆ ಈ ಸ್ಪೇಸ್ ಈ ರೀತಿ ಬರಬೇಕು. ನಾವೆಲ್ಲ ಕಪ್ಸ್ ಎಲ್ಲ ಅಟ್ಯಾಚ್ ಮಾಡಿದಾಗ ಬರುತ್ತಲ್ಲ ಆ ರೀತಿ ಬರ್ಬೇಕು ನೋಡಿ. ಇದು ಹಾಗಾದ್ರೆ ಮಾತ್ರ ಇಲ್ಲಿ ಪರ್ಫೆಕ್ಟ್ ಆಗಿ ಕೂರುತ್ತೆ. ಇವಾಗ ಬಂದು ಕೆಳಗಡೆ ವೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ, 32 ಇದೆ. 32 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 8 ಇಂಚ್ ಆಗುತ್ತೆ ನೋಡಿ. 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವಿಲ್ಲಿ 2.5 ಇಂಚ್ ಡಾಟ್ ಹಿಡಿದಿರೋದ್ರಿಂದ 2.5 ಇಂಚ್ ಎಕ್ಸ್ಟ್ರಾ ತಗೋಬೇಕು ನೋಡಿ. ಇದನ್ನ ಒಂದೇ ಸೈಡ್ ಬಹಳ ಜಾಸ್ತಿ ಬಂತು ಅಂದ್ರೆ ಸ್ನೇಹಿತರೆ ಒಂದ್ ಸೈಡ್ ತಗೋಬಾರ್ದು. ಇದನ್ನ ಬೇರೆ ರೀತಿ ಮೆಥಡ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು. ಈ ಸೈಡ್ ಎಕ್ಸ್ಟ್ರಾ ತಗೋಬೇಕು ನಾವು. ಬಟ್ ನಾನು ಡೈರೆಕ್ಟ್ ಆಗಿ ಇದರಲ್ಲೇ ಇಡ್ತೀನಿ. ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನ ಯಾವ ರೀತಿ ಇಡ್ಬೇಕು ಅಂತ ಹೇಳಿ. 1.25 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಲೈನ್ ಹಾಕೋಣ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ. ಇದರಲ್ಲಿ ನಮಗೆ 4th ಡಾಟ್ ಬಂದ್ರೆ ಹಿಡಿಬಹುದು, ಬರಲಿಲ್ಲ ಅಂದ್ರೆ ಬೇಡ. ಇಲ್ಲಿ ಕ್ರಾಸ್ ಇಟ್ರೆ ಖಂಡಿತ ಬರಲ್ಲ. ಕ್ರಾಸ್ ಇಟ್ಟಿಲ್ಲ ನಾನು, ಬಂದ್ರೆ ಹಿಡಿತೀನಿ, ಇಲ್ಲ ಅಂದ್ರೆ ಇಲ್ಲ. ಅದು ಏನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ. ಕರೆಕ್ಟ್ ಆಗಿ ಕಟಿಂಗ್ ಇದ್ರೆ ಏನ್ ತೊಂದ್ರೆ ಇಲ್ಲ. ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ನಾವು ಕ್ರಾಸ್ ಬೆಲ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಕ್ರಾಸ್ ಬೆಲ್ಟ್ ನಾನು ಇಲ್ಲೇ ಮಾರ್ಕ್ ಮಾಡ್ತೀನಿ. ಇದು ಉದ್ದ ಬರಲಿಲ್ಲ ಅಂದ್ರೆ ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಟ್ಟೆ ನಾವು ನೋಡಿ. ಇದನ್ನ ಸ್ಟ್ರೈಟ್ ಮಾಡ್ಕೊಂಡು ಕಟ್ ಮಾಡ್ಕೊಂತೀನಿ. ಇವಾಗ ಬಂದು ನಾವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬೆಲ್ಟ್ ಇಟ್ಟಿದೀವೋ ಅಷ್ಟನ್ನೇ ಇಡೋಣ ಇದಕ್ಕೆ ನೋಡಿ. ಒಳಗಡೆ ತಗೊಂಡ್ರು ಕೂಡ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ 1/2 ಇಂಚು ಮಾರ್ಜಿನ್ ಬಿಟ್ಕೊಂತೀನಿ. ಇಲ್ಲಿ ಕೂಡ ಅಷ್ಟೇ. ಟೋಟಲ್ ಬಂದು ನಾನು 3.5ಗೆ ಮಾರ್ಕ್ ಮಾಡ್ಕೊಂತೀನಿ. 3.5 ಅಂದ್ರೆ ಇಲ್ಲಿ ಮಾರ್ಜಿನ್ ಸೇರಿಸಿ 3.5 ಆಯ್ತು ನೋಡಿ. ಇಲ್ಲಿ 3.5ಗೆ ಒಂದು ಮಾರ್ಕ್, ಇಲ್ಲಿ ಕೂಡ 3.5ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಇಲ್ಲಿ ನೋಡಿ, ಬೆಲ್ಟ್ ಇದು ಉದ್ದ ಕಡಿಮೆ ಆದ್ರೆ ನಾವು ಎಕ್ಸ್ಟ್ರಾ ಆ ನಂತರ ಅಟ್ಯಾಚ್ ಮಾಡ್ಕೋಬಹುದು ನೋಡಿ. ಇಲ್ಲಿಗೆ ನಾವು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಇಲ್ಲಿಂದ 1 ಇಂಚು ಅಥವಾ 1.25 ಇಂಚು ಜಾಸ್ತಿ ತಗೊಂಡು ನಾವು ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ಇದನ್ನ ಈ ರೀತಿ ನಾವು ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು ನೋಡಿ. ಇದು ಬೆಲ್ಟ್ ಉದ್ದ ಕಡಿಮೆ ಬರುತ್ತೆ. ಇದಕ್ಕೆ ನಾವು ಎಕ್ಸ್ಟ್ರಾ ಪೀಸ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಬಟ್ಟೆ ಕಡಿಮೆ ಬಂದಿದೆ ಅಲ್ಲಿ, ಹಾಗಾಗಿ. ಮತ್ತಿಲ್ಲ ಅಂದ್ರೆ ಸ್ಲೀವ್ಗೆ ಶಾರ್ಟೇಜ್ ಬರುತ್ತೆ. ನಾನು ಹಾಗಾಗಿ ಇದನ್ನ ಆ ನಂತರ ಅಟ್ಯಾಚ್ ಮಾಡ್ಕೊಂತೀನಿ. ಇವಾಗ ಬಂದು ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ ನೋಡಿ. ಇದು ಡಬಲ್ ಪನ್ನ ಬಟ್ಟೆ ಆಗಿದ್ರಿಂದ ನಮಗೆ ಸ್ಲೀವ್ಗೆ ಏನು ಶಾರ್ಟೇಜ್ ಬರಲ್ಲ, ಬಟ್ ಬೆಲ್ಟ್ಗೆ ಶಾರ್ಟೇಜ್ ಬರುತ್ತಿತ್ತು. ಹಾಗಾಗಿ ಅಲ್ಲಿ ನಾವು ಎಕ್ಸ್ಟ್ರಾ ಪೀಸ್ ಅನ್ನ ಕೊಟ್ಕೋಬೇಕು ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಎರಡು ಸ್ಲೀವ್ನು ಒಂದೇ ಸರಿ ಕಟ್ ಮಾಡ್ಲಿಕ್ಕೆ. ನಿಮ್ಗೆ ಈ ಬಟ್ಟೆ ಸ್ಟ್ರೈಟ್ ಆಗಿಲ್ಲ ಅಂದ್ರೆ ಒಂದು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೊಂಬಿಡಿ. ಹಾಗೆ ಇದಕ್ಕೂ ಕೂಡ 1/2 ಇಂಚು ಮಾರ್ಜಿನ್ ಬಿಟ್ರೆ ಸಾಕು. ಇವಾಗ ಬಂದು ನಾವು ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬಹುದು. ಇದು ನಾನೇ ಕಟ್ ಮಾಡಿದ್ರಿಂದ ಆಸ್ ಇಟ್ ಈಸ್ ಹಿಂಗೆ ಬರ್ಬೇಕಲ್ಲ, ಹಾಗಾಗಿ ನೋಡಿ ಡೈರೆಕ್ಟ್ ಇದನ್ನ ಇಟ್ಟೆ ಕಟ್ ಮಾಡ್ಬಿಡ್ತೀನಿ. ನಿಮಗೆ ಮಾರ್ಜಿನ್ ಅದು ಇದು ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ನೋಡಿ. ಈ ರೀತಿ ನೋಡಿ, ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ಇಲ್ಲಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೂಡ ಅಷ್ಟೇ ಎಕ್ಸ್ಟ್ರಾ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ನಿಮ್ಗೆ ಇಲ್ಲಿ ಒಂದು ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಬಿಡಿ ನೋಡಿ. ಇದನ್ನ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಇದಕ್ಕೆ ಒಂದು ಸೇಪ್ ಅನ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು.
ನೋಡಿ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಮಾರ್ಕಿಂಗ್ ಕಾಣ್ತಾ ಇಲ್ಲ ಅಂದರೆ ನೋಡಿ ಪರ್ಫೆಕ್ಟ್ ಆಗಿ ಈ ಸೇಪನ್ನು ತೆಗೆಯೋದು ಹೆಂಗೆ ಅಂತೇಳಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ನೋಡಿ. ನೋಡಿ ಇದರಲ್ಲಿ 2 ಮಾತ್ರ ತಗೊಂಡು ಫ್ರಂಟ್ ಸೇಪನ್ನು ಕಟ್ ಮಾಡ್ತಾ ಇದ್ದೀನಿ. ಒಂದ್ಸರಿ ಚೆಕ್ ಮಾಡೋಣ ನಾವು ಕಟ್ ಮಾಡಿದ್ದಕ್ಕೂ ಇದಕ್ಕೂ ಕರೆಕ್ಟ್ ಆಗಿದೆಯಲ್ಲ ಅಂತೇಳಿ. ನೋಡಿ ನಾನು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಅನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಬ್ಯಾಕ್ ಪಾರ್ಟಿಂದ ಬ್ಯಾಕ್ ಪಾರ್ಟಿಗೆ ತೋರಿಸ್ತಾ ಇದ್ದೀನಿ. ನೋಡಿ ಕರೆಕ್ಟ್ ಆಗಿ ಬರುತ್ತೆ. ನಮ್ಗೆ ಎಲ್ಲೂ ಕೂಡ ಸಾಲ್ಟೇಜ್ ಆಗಲಿ ಅಥವಾ ಹೆಚ್ಚಿಗೆ ಕಡಿಮೆ ಆಗೋದಾಗ್ಲಿ ಯಾವುದೂ ಆಗಲ್ಲ. ಈ ರೀತಿ ನೀವು ಕಟ್ ಮಾಡಿ ನಿಮಗೂ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಹೇಳ್ತಾ, ನೋಡಿ ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ.